2026ರ ಫಿಫಾ ವಿಶ್ವಕಪ್ನ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನ 2-0 ಗೋಲ್ಗಳಿಂದ ಸೋಲಿಸಿತು. ನಿನ್ನೆ ಜೂನ್ 11, 2026ರಂದು ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೆಕಾ ಕ್ರೀಡಾಂಗಣದಲ್ಲಿ ನಡೆದ ಎ ಗುಂಪಿನ ಈ ಪಂದ್ಯದಲ್ಲಿ ದ್ವಿತೀಯಾರ್ಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊದಲ ಪಂದ್ಯದಲ್ಲಿಯೇ 3 ಕೆಂಪು ಕಾರ್ಡ್ಗಳು ಪ್ರದರ್ಶಿಸಲ್ಪಟ್ಟವು. ಅವುಗಳಲ್ಲಿ 2 ದಕ್ಷಿಣ ಆಫ್ರಿಕಾ ಆಟಗಾರರಿಗೆ ಹಾಗೆ 1 ಮೆಕ್ಸಿಕೋ ಆಟಗಾರನಿಗೆ ನೀಡಲಾಯಿತು. ಪಂದ್ಯದ 9ನೇ ನಿಮಿಷದಲ್ಲೇ ಜೂಲಿಯನ್ ಕ್ವಿನೋನ್ಸ್ ಮೆಕ್ಸಿಕೋ ಪರ ಮೊದಲ ಗೋಲು ದಾಖಲಿಸಿದರು. 1986ರ ವಿಶ್ವಕಪ್ನಲ್ಲಿ ಡಿಯಾಗೋ ಮರಡೋನಾ ನೇತೃತ್ವದ ಅರ್ಜೆಂಟೀನಾ ತಂಡವು ಪಶ್ಚಿಮ ಜರ್ಮನಿಯನ್ನ ಸೋಲಿಸಿ ಪ್ರಶಸ್ತಿ ಗೆದ್ದಿದ್ದ ಇದೇ ಐತಿಹಾಸಿಕ ಅಜ್ಟೆಕಾ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯಿತು. ದ್ವಿತೀಯಾರ್ಧದ 50ನೇ ನಿಮಿಷದಲ್ಲಿ ದಕ್ಷಿಣ ಆಫ್ರಿಕಾದ ಯಾಯಾ ಸಥೋಲೆ ಕೆಂಪು ಕಾರ್ಡ್ ಪಡೆದು ಮೈದಾನ ತೊರೆಯಬೇಕಾಯಿತು. ಇದರಿಂದ ದಕ್ಷಿಣ ಆಫ್ರಿಕಾ 10 ಆಟಗಾರರೊಂದಿಗೆ ಆಟವನ್ನ ಮುಂದುವರಿಸಬೇಕಾಯಿತು. ನಂತರ ದಕ್ಷಿಣ ಆಫ್ರಿಕಾದ ತೆಂಬಾ ಜುವಾನೆ ಹಾಗೂ ಮೆಕ್ಸಿಕೋದ ಸಿಸರ್ ಮಾಂಟೆಸ್ ಕೂಡ ಕೆಂಪು ಕಾರ್ಡ್ ಪಡೆದರು. ಇವತ್ತು ಕೆನಡಾ ಮತ್ತು ಬೋಸ್ನಿಯಾ ನಡುವೆ ಹಣಾಹಣಿ ನಡೆಯಲಿದೆ. ಫಿಫಾ ಫುಟ್ಬಾಲ್ ಟೂರ್ನಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಹಳಷ್ಟು ಪೈಪೋಟಿ ನಡೆಯಲಿದೆ. ಫಿಫಾ ವಿಶ್ವಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕೆನಡಾ ಮತ್ತು ಬೋಸ್ನಿಯಾ ಮುಖಾಮುಖಿ ಆಗ್ತಾ ಇರೋದ್ರಿಂದ ಪೈಪೋಟಿ ಜೋರಾಗಿದೆ. ಫುಟ್ಬಾಲ್ ಟೂರ್ನಿಯ ಬಿ ಗುಂಪಿನ ಪಂದ್ಯದಲ್ಲಿ ಪೈಪೋಟಿ ಇದೆ. ವಿಶ್ವಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಇವರು ಮುಖಾಮುಖಿ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಫೈನಲಿ ಅಡೆತಡೆ ಇಲ್ಲದೆ ಫುಟ್ಬಾಲ್ ರೋಚಕತೆಯನ್ನ ವೀಕ್ಷಿಸಬಹುದಾಗಿದೆ. ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯುವುದಕ್ಕೆ ಹಿಂದೆ ಜಿ5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಇವತ್ತು ಕೆನಡಾ ಮತ್ತು ಬೋಸ್ನಿಯಾ ನಡುವೆ ಹಣಾಹಣಿ ನಡೆಯುತ್ತೆ. ಫಿಫಾ ಫುಟ್ಬಾಲ್ ಟೂರ್ನಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಹಳಷ್ಟು ಪೈಪೋಟಿ ಇದೆ. ಫಿಫಾ ವಿಶ್ವಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕೆನಡಾ ಮತ್ತು ಬೋಸ್ನಿಯಾ ಮುಖಾಮುಖಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಪೈಪೋಟಿಯೂ ಕೂಡ ಇದೆ. ಸಾಕಷ್ಟು ನಿರೀಕ್ಷೆ ಇದೆ ಕೆನಡಾ ಮತ್ತು ಬೋಸ್ನಿಯಾ ನಡುವೆ ನಡೀತಾ ಇರುವಂತಹ ಹಣಾಹಣಿಯಲ್ಲಿ. ಇನ್ನು ವಿಶ್ವಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಇವರು ಮುಖಾಮುಖಿ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನೀವು ಜಿ5ನಲ್ಲಿ ಅಡೆತಡೆ ಇಲ್ಲದೆ ಈ ಫುಟ್ಬಾಲ್ ರೋಚಕತೆಯನ್ನು ವೀಕ್ಷಣೆ ಮಾಡಬಹುದು. ಮೆಕ್ಸಿಕೋ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು 2010ರ ವಿಶ್ವಕಪ್ನ ಉದ್ಘಾಟನಾ ಪಂದ್ಯದಲ್ಲೂ ಕೂಡ ಮುಖಾಮುಖಿಯಾಗಿದ್ವು. ಒಟ್ಟಾರೆಯಾಗಿ ಇವತ್ತಿನ ಟೂರ್ನಿಯೂ ಕೂಡ ಬಿ ಗುಂಪಿನ ಪಂದ್ಯದಲ್ಲಿ ಪೈಪೋಟಿ ನಡೆಯಲಿದೆ.